ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಇವತ್ತು ನಾವು ಎಪಿಸೋಡ್ 4 ಅಲ್ಲಿ ಇದ್ದೀವಿ. PCOD ಹೇಗೆ ನಮ್ಮ ಸ್ಟ್ರೆಸ್ PCOD ಗೆ ಕಾರಣ ಆಗ್ಬೋದು, ಮತ್ತಂದ್ರೆ ಅದರದ್ದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಏನು ಅಂತ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ನಿಮಗೆ ನಮಗೆ PCOD ಎಂದರೆ ಏನು, ಮತ್ತಂದ್ರೆ PCOD ಗೆ ಮುಖ್ಯವಾದ ಯೋಗಾಸನ ಏನು, ಮತ್ತಂದ್ರೆ ಡಯಟ್ ಪ್ಲಾನ್ ಏನು, ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ ನಿಮಗೆ ಇನ್ ಡೀಟೇಲ್ ಆಗಿ ವಿಡಿಯೋಸ್ ಬೇಕಾದರೆ ನಾನು ಲಾಸ್ಟ್ 3 ಎಪಿಸೋಡ್ ನೀವು ನೋಡಬಹುದು. ಓಕೆ, ನಾವು ಸ್ಟ್ರೆಸ್ ಹೇಗೆ ಒಂದು ಮೂಲ ಕಾರಣ ಇದೆ PCOD ಆಗಕ್ಕೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ. ಓಕೆ, PCOD ಸ್ಟ್ರೆಸ್ ಇಸ್ ಈಕ್ವಲ್ ಟು PCOD ಹಾರ್ಮೋನ್ ಇಂಬ್ಯಾಲೆನ್ಸ್. ಓಕೆ, ನಮ್ಮದು ಸ್ಟ್ರೆಸ್ ಕಾರಣ, ಸ್ಟ್ರೆಸ್ ಇಂದ ನಮ್ಮ ಬಾಡಿಯಲ್ಲಿ ಒಂದು ಕೊರ್ಟಿಸೋಲ್ ಅಂತ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಕೊರ್ಟಿಸೋಲ್ ಉತ್ಪತ್ತಿ ಜಾಸ್ತಿ ಆದಾಗ ನಮ್ಮದು ಆಂಡ್ರೋಜನ್ ಹಾರ್ಮೋನ್ಸು ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಮಗೆ ಏನಾಗುತ್ತೆ, ಎಕ್ನೆ, ಅನ್ವಾಂಟೆಡ್ ಹೇರ್ ಗ್ರೋ ಆಗೋ ಸ್ಟಾರ್ಟ್ ಆಗುತ್ತೆ, ತೂಕ ಹೆಚ್ಚುತ್ತೆ, ಹೌದಲ್ಲ, ಪೀರಿಯಡ್ಸ್ ಲೇಟ್ ಆಗುತ್ತೆ. ಇದೆಲ್ಲ ಕಾರಣವನ್ನು ಕೊರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗೋದ್ರಿಂದ. ಓಕೆ, ಹೇಗೆ ನಾವು ತಡೆಗಟ್ಟಬಹುದು? ಫಸ್ಟ್ ಏನು ಮಾಡಿ, ಸ್ಟ್ರೆಸ್ ಎಲ್ಲಿಂದ ಬರ್ತಾ ಇದೆ ಅದು ಫೈಂಡ್ ಔಟ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ರೀಕವರ್ ಮಾಡ್ಕೊಳ್ಳಿ. ಸ್ಟ್ರೆಸ್ ಇಟ್ಕೋಬೇಡಿ. ಓಕೆ, ಸ್ಟ್ರೆಸ್, ಟೆನ್ಷನು, ಓವರ್ ಥಿಂಕಿಂಗ್ ಮಾಡಬೇಡಿ. ಓಕೆ, ಓವರ್ ಥಿಂಕಿಂಗ್ ಮಾಡೋದ್ರಿಂದ ತುಂಬ ಡಿಸೀಸಸ್ ಬರುತ್ತೆ. ಓಕೆ, ಫಸ್ಟ್ ಮೇನ್ ಬಂದ್ಬಿಟ್ಟು PCODಗೆ ತುಂಬ ಎಫೆಕ್ಟ್ ಆಗುತ್ತೆ ಗರ್ಲ್ಸ್ಗೆ. ಓಕೆ, ನೆಕ್ಸ್ಟ್ ಏನು ಮಾಡಿ, ಪ್ರಾಣಾಯಾಮ ಹೇಳ್ಕೊಡ್ತೇನೆ ನಿಮಗೆ. ಒಂದು ಬೆಸ್ಟ್ ಪ್ರಾಣಾಯಾಮ ನೀವು ಕುತ್ಕೊಂಡು ಮಾಡ್ಬೋದು. ಒಂದು ಚೇರ್ ಮೇಲೆ ಎಲ್ಲಿ ಕ್ವಿಕ್ ರಿಲ್ಯಾಕ್ಸೇಷನ್ ನಿಮಗೆ ಸಿಗುತ್ತೆ. ಮೈಂಡು ಬಾಡಿ ಕನೆಕ್ಷನ್ ಚೆನ್ನಾಗಿದ್ದಾಗ ನಮ್ದು ಆಟೋಮೆಟಿಕ್ಲಿ ಹಾರ್ಮೋನ್ಸ್ ನ್ಯಾಚುರಲಿ ಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಆಟೋಮೆಟಿಕ್ಲಿ ಪೀರಿಯಡ್ಸು, ಅನ್ವಾಂಟೆಡ್ ಎಲ್ಲ ಥಿಂಗ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡಿ, ಫೋಕಸ್ ಮಾಡಿ ನಿಮ್ಮದು ರೆಗ್ಯುಲರ್ ಆಗಿ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ, ಮತ್ತು ರೆಗ್ಯುಲರ್ಲಿ ನಿಮ್ಮದು ಒಂದು 15 to 20 ಮಿನಿಟ್ಸ್ ಯೋಗ ಕೊಡಿ, ಗುಡ್ ಫುಡ್ ತೊಗೊಳ್ಳಿ. ಓಕೆ, ಇದೇ ಮೇನ್ PCOD ಕಂಟ್ರೋಲ್ ಮಾಡೋಕ್ಕೆ ಒಂದು ಗುಡ್ ಹ್ಯಾಬಿಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗೆ ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಅದರಿಂದ ನಮಗೆ ಕಂಪ್ಲೀಟ್ಲಿ ಸ್ಟ್ರೆಸ್ ಅಂಬೋದು ರಿಲೀಫ್ ಆಗುತ್ತೆ. ಓಕೆ, ಓವರ್ ಥಿಂಕಿಂಗ್ ರೆಡ್ಯೂಸ್ ಆಗುತ್ತೆ, ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ತುಂಬ ಸ್ಟ್ರೆಸ್ಸು ನಮಗೆ ರಿಲೀಫ್ ಆಗುತ್ತೆ, ಆ್ಯಂಗ್ಸೈಟಿನೂ ತುಂಬ ಕಡಿಮೆ ಆಗುತ್ತೆ. ಓಕೆ, ಟೋಟಲಿ ನಮಗೆ ಬಾಡಿ ಮೈಂಡ್ ಕನೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್. ಹೇಗೆ ಮಾಡೋಣ? ನಾಡಿ ಶುದ್ಧಿ ಪ್ರಾಣಾಯಾಮಗೆ ನಾವು ಏನು ಮಾಡಿ, ನಾಸಿಕ ಮುದ್ರ ಅಂದರೆ ಸೆಕೆಂಡ್ ಫಿಂಗರು, ಥರ್ಡ್ ಫಿಂಗರ್ ಫೋಲ್ಡ್ ಮಾಡಿ ರಿಮೈನಿಂಗ್ ಫಿಂಗರ್ ಜೊತೆ ಇಟ್ಕೊಂಡು ಸ್ಟ್ರೈಟ್ ಇಟ್ಕೊಂಡು ಏನು ಮಾಡಿ, ಅನದರ್ ಹ್ಯಾಂಡ್ ಕಡೆ ಚಿನ್ ಮುದ್ರ ಇಟ್ಕೊಳ್ಳಿ. ಸೊ ನಾವು ರಿಲ್ಯಾಕ್ಸ್ ಆಗಿ, ನೀವು ಬ್ಯಾಕ್ ಸಪೋರ್ಟ್ ಆಗೋ ತೊಗೊಳ್ಳಿ, ಎಲ್ಲ ನಿಮಗೆ ಕಾಮ್ ಆಗಿರುತ್ತೆ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳಿ. ಓಕೆ, ಕುತ್ಕೊಂಡು ಫೇಸ್ ಆರಾಮಾಗಿರಲಿ, ಕ್ಲೋಸ್ ಐಸ್, ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟ್ ನಾಸ್ಟ್ರಿಲಿಂದ ಉಸಿರು ಬಿಡಿ, ಅಗೇನ್ ಲೆಫ್ಟ್ ನಾಸ್ಟ್ರಿಲಿಂದ ಉಸಿರು ತಗೊಳ್ಳಿ, ಕ್ಲೋಸ್ ಮಾಡಿ, ರೈಟ್ ನಾಸ್ಟ್ರಿಲಿಂದ ಉಸಿರು ಬಿಡಿ, ರೈಟ್ ನಾಸ್ಟ್ರಿಲಿಂದ ಉಸಿರು ತಗೊಳ್ಳಿ, ಮತ್ತೆ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟ್ ನಾಸ್ಟ್ರಿಲಿಂದ ಉಸಿರು ಬಿಡಿ, ಅಗೇನ್ ಮತ್ತೆ ಲೆಫ್ಟ್ ನಾಸ್ಟ್ರಿಲಿಂದ ತಗೊಳ್ಳಿ, ರೈಟ್ ಇಂದ ಬಿಡಿ, ರೈಟ್ ಇಂದ ತಗೊಳ್ಳಿ, ಲೆಫ್ಟ್ ಇಂದ ಬಿಡಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಉಸಿರಾಟ ದೀರ್ಘವಾಗಿರ್ಲಿ, ನಾರ್ಮಲ್ ಆಗಿರಲಿ. ಒಂದು ಟೈಮ್ ತೊಗೊಂಡು ಮತ್ತೆ ತೊಗೊಂಡು ಆ ಥರ ಎಲ್ಲ ಸ್ಟೆಪ್ ಬ್ರೀತಿಂಗ್ ಇರಬಾರ್ದು, ನಾರ್ಮಲ್ ಆಗಿ ಇಟ್ಕೊಳ್ಳಿ. ಫೋಕಸ್ ಮಾಡ್ಕೊಳ್ಳಿ ನಿಮ್ಮ ಬ್ರೀತ್ಗೆ. ಇದೇ ಥರ ನೀವು 5 ಮಿನಿಟ್ಸ್ ಮಾಡಿ ಕಂಪ್ಲೀಟ್ಲಿ ನಿಮ್ಮದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ನೀವು ಫೀಲ್ ಎನರ್ಜೆಟಿಕ್ ಆ್ಯಂಡ್ ಫುಲ್ ಆ್ಯಕ್ಟಿವ್. ಸೊ ಇದೇ ಥರ ನೀವು ಫಾಲೋ ಅಪ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಫೀಡ್ಬ್ಯಾಕ್ ಕೊಡೋದು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಶೇರ್ ಮಾಡಿ ಆಸ್ ಮಚ್ ಆಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಓಕೆ, ಈ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆ,
ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ನಮಸ್ತೆ.